ಹೆಸರು ಜಯದೇವ್ ಅಂತ. ನಾನು ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರ ಮಗ. ನಮ್ಮ ತಾಯಿ ಹೆಸರು ರುದ್ರಾಣಿ ಅಂತ. ನಾನು ಹುಟ್ಟಿದ ಊರು ಹಾದಿಕೆರೆ ಅಂತ, ಚಿಕ್ಕಮಗಳೂರು ಡಿಸ್ಟ್ರಿಕ್ಟು, ತರೀಕೆರೆ ಪಕ್ಕ. ಆ ಹಳ್ಳಿಗೆ ಬಹಳ ದಿನ ಆಗಿದೆ. ತಂದೆ ಮಿಡಲ್ ಸ್ಕೂಲ್ ಹೆಡ್ ಮಾಸ್ಟರ್ ಆಗಿತ್ತು. ಅವ್ರನ್ನ ನಾನು ನೋಡಿದ್ದು ಹೊಳಲ್ಕೆರೆಯಲ್ಲಿ. ನೆನಪು, ಹೊಳಲ್ಕೆರೆ ಅಂತ ಒಂದು ಊರು ಬರ್ತೇನೆ, ಅಲ್ಲಿ ಮತ್ತು ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸ ಎಲ್ಲ ನಮ್ಮ ತಂದೆ ಮೈಸೂರಲ್ಲಿ ಬಂದು ಸೆಟ್ಲ್ ಆದರು. ಇವಾಗ ಸರಸ್ವತಿಪುರಂ ಸರಸ್ವತಿಪುರದಲ್ಲಿ ನಮ್ಮ ಮನೆ ಇತ್ತು. ಅಲ್ಲಿ ಪ್ರೈಮರಿ ಶಾಲೆ, ಒಂದು ಕೊಪ್ಪಲು ಶಾಲೆ ಅಂತಾರೆ, ಅಲ್ಲಿಗೆ ಹೋಗ್ತಿದ್ದೆ. ಕನ್ಯಾಗೌಡನ ಕೊಪ್ಪಲು ಭಾಳ ಹತ್ತಿರ ಇತ್ತು. ಆನಂತರ ಅರಸು ಬೋರ್ಡಿಂಗ್ ಶಾಲೆಯಲ್ಲಿ ಓದಿದೆ. ಆಮೇಲೆ ಹೈಸ್ಕೂಲ್ನ ಶಾರದಾ ವಿಲಾಸ್ನಲ್ಲಿ ಓದಿದೆ 1 ವರ್ಷ ಮಾತ್ರ. ಆನಂತರ ನಮ್ಮ ತಂದೆ ಉಸ್ಮಾನಿಯಾ ಯೂನಿವರ್ಸಿಟಿ ಹೈದರಾಬಾದ್ಗೆ ಹೋದರು. ಹೈದರಾಬಾದ್ನಲ್ಲಿ ನಾವು ಕನ್ನಡ ಮೀಡಿಯಂ ಶಾಲೆ ಬೇಕು ಅಂತ ಹೇಳಿಕೊಂಡು ಹೋದ್ರು. ಅಲ್ಲಿ ನೃಪತುಂಗ ಶಾಲೆ ಅಂತ ಒಂದಿದೆ ಹೈದರಾಬಾದ್ನಲ್ಲಿ, ಅಪ್ಪಟ ಕನ್ನಡ ಶಾಲೆ. ಕನ್ನಡ ಮೀಡಿಯಂನಲ್ಲಿ ನಾನು 8ನೇ ತರಗತಿಗೆ ಸೇರಿಕೊಂಡೆ. ಅಲ್ಲಿ ಹೆಡ್ ಮಾಸ್ಟರ್ ನನ್ನ ಬಲವಂತ ಮಾಡೋದು, ನೀವು ಏನಾದ್ರು ಮಾಡಿ ಇಂಗ್ಲೀಷ್ ಮೀಡಿಯಂ ಸೇರ್ಕೊಳಪ್ಪ, ನೀನು ಬುದ್ಧಿವಂತ ಇದೆಯಾ ಅಂತ. ನಾನು 2 ದಿನ ಕೂತ್ಕೊಂಡೆ. ಇಂಗ್ಲೀಷ್ ಮೀಡಿಯಮಲ್ಲಿ ಏನೂ ಪಾಠ ಅರ್ಥ ಆಗಿಲ್ಲ. ಬೇಡ ಅಂತ ಹೇಳಿ ನಾನು ವಾಪಸ್ಸು ನನ್ನ ಕನ್ನಡ ಮೀಡಿಯಂಗೆ ಬಂದ್ಬಿಟ್ಟೆ. ಅದಾದ ನನಗೊಂದು 2 ವರ್ಷ ಆದ ನಂತರ ನನ್ನ ತಂದೆ ವಾಪಸ್ ಮೈಸೂರಿಗೆ ಬಂದರು. ಆಗ ಮರಿಮಲ್ಲಪ್ಪ ಹೈಸ್ಕೂಲ್ನಲ್ಲಿ 10th ಸ್ಟ್ಯಾಂಡರ್ಡ್ ಪಾಸ್ ಮಾಡಿ ಅಷ್ಟೊತ್ತಿಗೆ ಬೆಂಗಳೂರಿಗೆ ಬಂದು ನ್ಯಾಷನಲ್ ಕಾಲೇಜ್ನಲ್ಲಿ ನರಸಿಂಹಯ್ಯನವರು, HN ಅಂತ ನಾವು ಪ್ರೀತಿಯಿಂದ ಕರೀತಿದ್ವಿ, ಅವರು ನನಗೆ ಸೀಟ್ ಕೊಟ್ಟರು. ನನಗೆ ಭಾಳ ಇಂಪ್ರೆಸ್ ಆಗಿದ್ದು ಅಂದರೆ ಪ್ರೊಫೆಸರ್ ಪಂಪಾಪತಿರಾವ್ ಅಂತ. ಅವರು ಅನೇಕ ಸೆಮಿನಾರ್ಸನ್ನು ಕಂಡಕ್ಟ್ ಮಾಡ್ತಾಯಿದ್ರು. PCG ಸುದರ್ಶನ್ ಅಂತ ದೊಡ್ಡ ವಿಜ್ಞಾನಿಯನ್ನು ಕರೆಸ್ತಿದ್ರು, ಜೊತೆಗೆ ವರ್ಮಾ ಅಂತವ್ರನ್ನ ಕರೆಸ್ತಿದ್ರು. ಸೊ ಹೀಗೆ ಸೆಂಟ್ರಲ್ ಕಾಲೇಜಿನ ವಿದ್ಯಾಭ್ಯಾಸದ ತುಂಬ ನನಗೆ ವಿಜ್ಞಾನ ತಲೆಗೆ ತಂದುಕೊಂಡ್ಬಿಟ್ಟು. ಆ ಸಮಯದಲ್ಲಿ ಪ್ರೊಫೆಸರ್ ವ್ಯಾಸ್ ತೀರ್ಥ ಅಂತ ಎಜುಕೇಷನ್ ಪ್ರೊಫೆಸರ್ ಒಬ್ಬರಿದ್ರು, ಅವರು ನನಗೆ ಭಾಳ ಪರಿಚಯ. ನಾನು 10th ಸ್ಟ್ಯಾಂಡರ್ಡ್ ಒಂದು ಪದ್ಯ ಬರೆದಿದ್ದೆ. ಎಲ್ಲರೂ ಕೇಳೋರು, ನಿಮ್ಮ ತಂದೆ ದೊಡ್ಡ ಕವಿ, ನೀನ್ಯಾಕೆ ಕವಿತೆ ಬರೆಯಲ್ಲ ಅಂತ. ಒಂದು ಪದ್ಯ ಬರೆದೆ ನಾನು. ಅದನ್ನು ಕರ್ನಾಟಕ ಸಂಘ ಸೆಂಟ್ರಲ್ ಕಾಲೇಜಿನವರು ಚಿನ್ನದ ಗೆರೆ ಅಂತ ಒಂದು ಪುಸ್ತಕದಲ್ಲಿ ಪಬ್ಲಿಷ್ ಮಾಡಿದ್ರು. ಅದು ಚೆನ್ನಾಗಿತ್ತು ಪದ್ಯ. ಚನ್ವೀರ್ ಕಣಿವೆಯವರು ಆ ಸಮಯದಲ್ಲಿ ನಮ್ಮ ಮನೆಗೆ ಬಂದಿದ್ರು. ಅವ್ರು ನನ್ನ ಪದ್ಯ ಓದಿ ಭಾಳ ಶಭಾಷ್, ತುಂಬ ಚೆನ್ನಾಗಿದೆ ಕಣೆ, ನೀನು ಬರೀಬೇಕಂದ್ರು. ಆದರೆ ಯಾಕೋ ಏನೋ ವಿಜ್ಞಾನ ಜಾಸ್ತಿ ನನ್ನ ತಲೆಗೆ ತುಂಬಿಕೊಂಡಿದ್ರಿಂದ ನನಗೆ ಸ್ವಲ್ಪ ಪದ್ಯದ ಕಡೆ ಅಷ್ಟು ಒಳಗೆ ಹೋಗಲಿಲ್ಲ. ಅನಾಲಿಟಿಕಲ್ ಮೈಂಡೇ ಜಾಸ್ತಿ ಆಯಿತು ಅಂತ ಅನ್ಸುತ್ತೆ. ವಿಜ್ಞಾನಿ ಆಗಬೇಕು ಅನ್ನೋ ಬಹಳ ಆಸೆ ಇತ್ತು. ಅದರಲ್ಲೂ ಮುಖ್ಯವಾಗಿ ನ್ಯೂರೋಫಿಸಿಯಾಲಜಿಲಿ ರಿಸರ್ಚ್ ಮಾಡಬೇಕು. ಈ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ, ನೆನಪು ಅಂದರೆ ಯಾವುದು, ಇದರೊಳಗಡೆ ನಾವು ಅನುಭವಗಳು ಯಾವುವು, ಇದೆಲ್ಲದನ್ನು ಒಂದು ಕಂಡುಹಿಡಿಬೇಕು ಅನ್ನೋ ಒಂದು ತರಹದ ಕುತೂಹಲ, ಹುಮ್ಮಸ್ಸು ನನಗಿತ್ತು ಆ ಕಾಲದಲ್ಲಿ. ಆ ಸಂದರ್ಭದಲ್ಲಿ ನಾನು ನನ್ನ ಸ್ನೇಹಿತ ಸೇರಿ ಹೊಸದೊಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತಂದು ನಾವು ಈ ಅಕಾಡೆಮಿಕ್ ಫೀಲ್ಡನ್ನೇ ಬಿಟ್ಟು ದಾವಣಗೆರೆಗೆ ಹೋದ್ವಿ. ಅಲ್ಲಿ ಒಂದು 25 ಎಕರೆ ಜಮೀನನ್ನು ಲೀಸಿಗೆ ತೊಗೊಂಡು, ಯಾಕಂದರೆ ನಾವು ಅಗ್ರಿಕಲ್ಚರ್ ಫ್ಯಾಮಿಲಿಯವರು ಅಲ್ಲ, ಹಾಗಾಗಿ ನಮಗೆ ಜಮೀನು ಇರಲಿಲ್ಲ. ಸೊ ಒಂದು 25 ಎಕರೆ ಜಮೀನನ್ನು ನಾವು ತೆಗೆದುಕೊಂಡು ಹೊಲದಲ್ಲೇ ಒಂದು ಗುಡಿಸಲು ಕಟ್ಟಿ, ಆ ಗುಡಿಸಲಿನಲ್ಲಿ ವಾಸ ಮಾಡ್ತಾ ಪಕ್ಕದಲ್ಲಿ ಒಂದು ಹಳ್ಳ ಹರಿತಾ ಇತ್ತು. ಆ ಹಳ್ಳದಲ್ಲಿ ಸ್ನಾನ ಇತ್ಯಾದಿಗಳನ್ನು ಮಾಡಿಕೊಂಡು ಅದು ಒಂದು ಅನುಭವ 2 ವರ್ಷ ನಾನು ಪಡ್ಕೊಂಡೆ. ಅದೊಂದು ಬಹಳ ನಿಜವಾದ ಜೀವನದ ಪಾಠಗಳನ್ನು ಕಲಿಸಿದಂಥ ಅನುಭವ. ಮನೆಯಿಂದ ಹೊರಗೆ ಹೋಗಿ ಪ್ರಪಂಚದ ಜೊತೆ ಮುಖಾಮುಖಿಯಾಗಿ ಎದುರಿಸಿದಂಥ ಒಂದು ಪ್ರಸಂಗ. ಅದೇ ನನ್ನ ಮೊದಲನೆಯ ಪ್ರಪಂಚವನ್ನು ಎದುರಿಸಿದ ಪ್ರಸಂಗ. ಅದು ಒಳ್ಳೆಯ ಪ್ರಯೋಗ ಮಾಡಿದ್ವಿ. ನಮ್ಮ ಎಲ್ಲ ವಿಜ್ಞಾನದ ಜ್ಞಾನವನ್ನು ಬಳಸಿ ಒಳ್ಳೆ ಟೊಮೆಟೊ ಹಣ್ಣು ಬೆಳೀತಾ ಇದ್ವಿ. ಆಮೇಲಿಂದ ತರಾವರಿ ಬೀಜಗಳು ಬೇರೆ ಬೇರೆ ಕಡೆಯಿಂದ ತರಿಸಿ ತರಕಾರಿಗಳು, ಬೇರೆ ಬೇರೆ ಥರ ತರಕಾರಿ ಬೆಳೆದ್ವಿ. ಆಮೇಲೆ ಈ ಥರ ಬೆಳೆಗಳನ್ನೆಲ್ಲ ಬೆಳೆದು ಪ್ರಯೋಗ ಮಾಡಿದ್ವಿ. ಆದರೂ ಕೂಡ ಕಾರಣಾಂತರಗಳಿಂದ ಅದೊಂದು 2 ವರ್ಷದಲ್ಲಿ ನಾವು ಅದನ್ನೆಲ್ಲ ಲಾಸ್ ಮಾಡ್ಕೊಂಡ್ವಿ. ಅದು ಆಗಲಿಲ್ಲ ಮುಂದುವರಿಸೋದಕ್ಕೆ. ಆ ಸಮಯದಲ್ಲಿ ನಮ್ಮ ತಾಯಿ, ನೀನು ಸಾಕಪ್ಪ, ಇದು ನೀನು ಬಂದ್ಬಿಡು ವಾಪಸ್ಸು, ನಿಮ್ಮಪ್ಪ ಮೇಷ್ಟ್ರು, ನಿಮ್ಮ ಅಜ್ಜ ಮೇಷ್ಟ್ರು, ನೀವು ಯಾವಾರು ಒಂದು ಲೆಕ್ಚರರ್ಶಿಪ್ ಹುಡುಕಿ ಮೇಷ್ಟ್ರು ಆಗೋದು ಒಳ್ಳೆಯದು, ಎಲ್ಲರೂ ಸೇರಿ ನೀವು ಅಡ್ವೈಸ್ ಮಾಡೋದು.
ಆವಾಗ ನಾನು ವಾಪಸ್ಸು ಬಂದೆ. ತಕ್ಷಣ ಕೆಲಸ ಸಿಕ್ಕಲಿಲ್ಲ. ಆದರೆ ಸುತ್ತೂರು ಸ್ವಾಮೀಜಿಯವರು ನನಗೆ ಕೆಲಸ ಕೊಟ್ಟರು. ಆದರೆ ಚಾಮರಾಜನಗರದಲ್ಲಿ ನನಗೆ ಕೆಲಸ ಸಿಕ್ತು. 77ನೇ ಇಸ್ವಿ ನಾನು ಚಾಮರಾಜನಗರಕ್ಕೆ ಹೋಗಿ ಸೇರಿಕೊಂಡಾಗ. ಆಗ ನಾನು ಪಾಠ ಚೆನ್ನಾಗಿ ಬೋಧಿಸ್ತಾ ಇದ್ದೆ ಮಕ್ಕಳಿಗೆ, ಹಾಗೆ ನಡೀತಾ ಇತ್ತು. ಅಷ್ಟರಲ್ಲಿ ನನಗೆ ನಮ್ಮ ಡಾಕ್ಟರ್ ಸುದರ್ಶನ್ ಅವರ ಪರಿಚಯ ಆಯಿತು. ಸುದರ್ಶನ್ ಅವರು ಚಾಮರಾಜನಗರದ ಪಕ್ಕದಲ್ಲಿರೋ ಬಿಳಿಗಿರಿರಂಗನ ಬೆಟ್ಟದಲ್ಲಿ ಗಿರಿಜನ ಅಭಿವೃದ್ಧಿ ಕಾರ್ಯದಲ್ಲಿ ತೊಡಗಿದ್ರು. ಅವರನ್ನು ನನಗೆ ಪರಿಚಯಿಸಿದವರು ಚಾಮರಾಜನಗರದ ಹುಚ್ಚೇಗೌಡರು. ಹುಚ್ಚೇಗೌಡರು ನಾನು ಬಹಳ ಒಳ್ಳೆಯ ಸ್ನೇಹಿತರು. ಯಾಕೆಂದರೆ ನಮ್ಮಿಬ್ಬರ ನಡುವೆಯೂ ಕೂಡ ಓದಿನ ಒಂದು ಸಾಮಾನ್ಯ ಅಭಿರುಚಿ ಇತ್ತು. ಅವರ ಲೈಬ್ರರಿ ಭಾಳ ಚೆನ್ನಾಗಿತ್ತು. ಹಾಗಾಗಿ ಅವರ ಲೈಬ್ರರಿ ನಾನು ಬಳಸ್ಕೊಳ್ತಾ ಇದ್ದೆ. ಸೊ ಹುಚ್ಚೇಗೌಡರು ನನ್ನನ್ನು ಸುದರ್ಶನ್ ಅವರ ಜೊತೆ ಪರಿಚಯ ಮಾಡಿಕೊಟ್ರು. ನಾನು ಸುದರ್ಶನ್ ಬಹಳ ಕ್ಲೋಸ್ ಆಗ್ಬಿಟ್ವಿ. ಜೊತೆಗೆ ನನಗೆ ಬಿಳಿಗಿರಿರಂಗನ ಬೆಟ್ಟದ ಕಾಡು ಮತ್ತು ಅಲ್ಲಿಯ ಪ್ರಕೃತಿ ನನಗೆ ಬಹಳ ಆಕರ್ಷಿಸಿತು. ಜೊತೆಗೆ ಅಲ್ಲೊಬ್ಬರು ಸ್ವಾಮಿಗಳಿದ್ರು, ಸ್ವಾಮಿ ನಿರ್ಮಲಾನಂದರು ಅಂತ, ಬಹಳ ದೊಡ್ಡ ಸ್ವಾಮೀಜಿಯವರು. ಯಾಕೆ ದೊಡ್ಡವರು ಅಂತ ಹೇಳ್ತೀನಿ ಅಂದರೆ, ಅವರು 2ನೇ ಮಹಾಯುದ್ಧದಲ್ಲಿ ಪ್ರಪಂಚಕ್ಕೆ ತುಂಬ ಓಡಾಡಿದ್ದಾರೆ ಅವರು. ಆಮೇಲಿಂದ ಅವರಿಗೆ ಕಾಂಟೆಂಪರರಿ ಘಟನೆಗಳೆಲ್ಲವೂ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಆ ಕಾಲದ ಎಲ್ಲ ಘಟನೆಗಳು ಭಾಳ ಚೆನ್ನಾಗಿ ಗೊತ್ತಿತ್ತು. ಎಲೆಯ ಮರೆಯ ಕಾಯಾಗಿ ಯಾರಿಗೂ ಕಾಣದ ಹೂವಾಗಿ ಇರೋದು ಬಯಸಿದಂಥವ್ರು. ಹಾಗಾಗಿ ಅವ್ರ ಬಗ್ಗೆ ನನಗೆ ಸ್ವಲ್ಪ ಆಕರ್ಷಣೆ ಉಂಟಾಯಿತು. ಅವಾಗ ಹೋಗ್ತಾ ಇದ್ದೆ. ಅವಾಗ ಸುದರ್ಶನ್ ನನಗೆ ಪರಿಚಯ ಆಯಿತು. ಸುದರ್ಶನ್ ನಾನು ಸೇರಿ ವಿವೇಕಾನಂದ ಗಿರಿಜನ ಕಲ್ಯಾಣ ಕೇಂದ್ರ ಅನ್ನೋ ಸಂಸ್ಥೆಯನ್ನು 1981ರಲ್ಲಿ ಸ್ಥಾಪಿಸಿ, 79ರಿಂದ ವರ್ಕ್ ಮಾಡ್ತಾ ಇದ್ವಿ. 81ರಲ್ಲಿ ನಾವು ಅದನ್ನು ಸ್ಥಾಪಿಸಿದ್ವಿ. ಅದು ಮೂಲ ಉದ್ದೇಶ ಏನಾಗಿತ್ತು ಅಂತಂದರೆ, ನಾವು ಗಿರಿಜನರ ಬವಣೆಯನ್ನು ನೋಡಿದಾಗ ಅವರಿಗೆ ಒಳ್ಳೆಯ ಬದುಕಿನ ಒಂದು ಸಾಧ್ಯತೆ ಇದೆ. ಕಾಡು ಇಷ್ಟೊಂದು ಸಮೃದ್ಧವಾಗಿದೆ, ಪ್ರಕೃತಿ ಮಾತೆ ಅಷ್ಟು ಸಮೃದ್ಧವಾಗಿದ್ದಾಳೆ. ಆ ಸಮೃದ್ಧತೆಯ ನಡುವೆ ಈ ಬಡತನ ಅಸಹಜ ಅನ್ನಿಸ್ತು. ಸ್ವತಂತ್ರಾನಂತರದ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಗಿರಿಜನ ಪ್ರದೇಶದಲ್ಲಿ ನಿಜವಾದ ಶೈಕ್ಷಣಿಕ ಪ್ರಗತಿ ಸಾಧ್ಯವಾಗಿದ್ದು ಒಂದು ಸ್ವಯಂ ಸೇವಾ ಸಂಸ್ಥೆಯಿಂದ. ಯಾಕಂದರೆ ನಾವು ಪ್ರಾರಂಭ ಮಾಡಿದ ಕಾಲದಲ್ಲಿ ಒಂದು ಬೆರಳೆಣಿಕೆಯಷ್ಟು ಕೂಡ ಸೋಲಿಗೆ ಮಕ್ಕಳು ವಿದ್ಯಾವಂತರಾಗಿರಲಿಲ್ಲ. ಸೊ ಇದನ್ನೆಲ್ಲ ನೋಡಿದಾಗ ಸ್ವಯಂ ಸೇವೆಯ ಒಂದು ಉದ್ದೇಶದಿಂದ ನಾವು ಕೆಲಸ ಪ್ರಾರಂಭ ಮಾಡಿದಾಗ ಬದಲಾವಣೆ ಕಾಣೋದಕ್ಕೆ ಸಾಧ್ಯ ಆಗ್ತದೆ. ಅದರಲ್ಲೂ ಮುಖ್ಯವಾಗಿ ಗುಣಾತ್ಮಕ ಬದಲಾವಣೆಯನ್ನು ನಾವು ಕಾಣ್ಬೋದು. ಇಂಥ ಒಂದು ಗುಣಾತ್ಮಕ ಬದಲಾವಣೆಯನ್ನು ನಾವು ನೋಡೋದಕ್ಕೆ ಸಾಧ್ಯ ಆಯಿತು. ಆದರೆ ನನ್ನಲ್ಲಿ ಒಂದು ಅತೃಪ್ತಿ ಇತ್ತು. ಏನಂತಂದರೆ, ಯಾವ ಬದಲಾವಣೆಯನ್ನು ನಾನು ತರೋದಕ್ಕೆ ಪ್ರಯತ್ನ ಪಟ್ಟನೋ ಆ ಬದಲಾವಣೆಯ ಸಮಗ್ರ ಆಯಾಮವೂ ಅಲ್ಲಿ ಸಾಕಾರ ಆಗಿದೆ ಅಂತ ನನಗೆ ಅನ್ನಿಸ್ಲಿಲ್ಲ. ಚಾಮರಾಜನಗರದ ಹತ್ರ ಒಂದು ಬೂದಿ ಪಡೆದ ಅಂತ ಒಂದು ಹಳ್ಳಿ ಇದೆ. ಆ ಚಿಕ್ಕ ಹಳ್ಳಿಯಲ್ಲಿ ಒಂದು 300 ಫ್ಯಾಮಿಲಿ ಇದೆ, 300 ಕುಟುಂಬಗಳು ವಾಸ ಮಾಡ್ತಾ ಇದೆ. ಅವರಿಗೆ ಸಂಬಂಧಪಟ್ಟಂಥ 200 ಎಕರೆ ಜಮೀನು ಕೂಡ ಇತ್ತು. ಆ ಜನಗಳನ್ನು ಬದಲಾಯಿಸಬೇಕು ಅಂತ ನಾನು ಏಕಾಏಕಿ ಹೊರಟೆ. ಅದು ಏನಾಯಿತು, ರಾಮಕೃಷ್ಣ ಆಶ್ರಮ ಮೈಸೂರಿನವರು ನನಗೆ ಹಣ ಕೊಟ್ಟರು. ಸೊ 30 ಲಕ್ಷ ರೂಪಾಯಿ ಹಣವನ್ನು ನಾನು 5 ವರ್ಷಗಳ ಕಾಲದಲ್ಲಿ ಈ ಒಂದು ಹಳ್ಳಿಯನ್ನು ಕೇಂದ್ರವಾಗಿಟ್ಟುಕೊಂಡು ಆ ಹಳ್ಳಿ ಉದ್ಧಾರ ಆಗಬೇಕು ಅಂತ ಬಹಳ ಶ್ರಮ ಪಟ್ವಿ. ಆನೆಗಳು ಬರ್ತವೆ ಅಂತ ಆನೆ ಕಂದಕ ತೋರಿಸಿದ್ವಿ, ಹಂದಿಗಳು ಬರ್ತವೆ ಅಂತ ಎಲೆಕ್ಟ್ರಿಕ್ ಫೆನ್ಸ್ ಮಾಡಿಸಿದ್ವಿ, ಹೊಸ ಬೆಳೆಗಳನ್ನು ಹೇಳ್ಕೊಟ್ವಿ. ಗೊಬ್ಬರ ಹಾಕೋದು, ಗೊಬ್ಬರದಿಂದ ಕೊಟ್ಟಿಗೆ ಗೊಬ್ಬರ ಹಾಕೋದ್ರಿಂದ ಉತ್ಪಾದನೆ ಹೇಗೆ ಜಾಸ್ತಿ ಆಗ್ತದೆ ಅಂತ ಅವರದೇ ಗೊಬ್ಬರವನ್ನು ಅವರದೇ ಜಮೀನಿಗೆ ಹಾಕಿಸಿ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ವಿ. ಅಂದರೆ ಏನಾಯಿತು ಅಂತಂದರೆ, ನಾವು ಯಾವಾಗ ನಮ್ಮ ಕೊಡುಗೆಯನ್ನು ನಿಲ್ಲಿಸ್ತೀವೋ ತಕ್ಷಣ ಅವರು ವಾಪಸ್ಸು ಮೊದಲು ಹೇಗಿದ್ದು ಅದೇ ಸ್ಥಿತಿ ಬರೋಕ್ಕೆ ಶುರುವಾಗ್ತದೆ. ನಾವು ಇಲ್ಲಿಂದ ಸಪ್ಲೈ ಮಾಡ್ತಾ ಇದ್ರೆ ತಗೊಳ್ತಾ ಇರ್ತಾರೆ, ಅದರಲ್ಲಿ ಸ್ವಲ್ಪ ಅಭಿವೃದ್ಧಿ ಆದಂಗೆ ಕಾಣುತ್ತೆ. ನಾವು ಸಪ್ಲೈ ಮಾಡೋದನ್ನು ನಿಲ್ಲಿಸ್ಬಿಟ್ರೆ, ವಸ್ತು ಪರಿಕರಗಳು ಏನು ಕೊಡ್ತಾ ಇದ್ವಿ ಅದನ್ನೆಲ್ಲ ನಿಲ್ಲಿಸ್ಬಿಟ್ರೆ ತಕ್ಷಣ ಅವರು ವಾಪಸ್ಸು ಮೊದಲಿನ ಸ್ಥಿತಿಗೆ ಬಂದುಬಿಡ್ತಾ ಇದ್ರು. ಇದು ನನಗೆ ಬಹಳ ಹತಾಶೆಯನ್ನು ಉಂಟು ಮಾಡ್ತು. ಸ್ವಾಮಿ ವಿವೇಕಾನಂದ ಏನು ಹೇಳಿದ್ರು ಅಂತಂದರೆ, ನೀವು ಇಡೀ ಜಗತ್ತಿನ ಸಂಪತ್ತನ್ನೆಲ್ಲ ತಂದು ಒಂದು ಭಾರತದ ಹಳ್ಳಿಗೆ ಕೊಟ್ಟರೂ ಕೂಡ ಅದ್ರ ಉದ್ಧಾರ ಆಗೋದಿಲ್ಲ. ಯಾಕೆ ಎಲ್ಲಿವರೆಗೆ ನೀವು ಜನ ತಮಗೆ ತಾವೇ ಸಹಾಯ ಮಾಡ್ಕೊಳ್ಳೋದನ್ನು ಕಲಿಸಲ್ವೋ ಅಲ್ಲಿವರೆಗೆ ನಾವು ನಿಜವಾಗಲೂ ಬದಲಾವಣೆ ತರಕ್ಕಾಗಲ್ಲ.
ಹಾಗಾಗಿ ಜನ ತಮಗೆ ತಾವೇ ಸಹಾಯ ಮಾಡಿಕೊಳ್ಬೇಕಾದ್ರೆ ಅವರು ಆಮೂಲಾಗ್ರವಾಗಿ ಬದಲಾಗಬೇಕು. ಅದು ಯಾವಾಗ ಸಾಧ್ಯ ಅಂದರೆ ಶೈಶವದಲ್ಲಿ, ಬಾಲ್ಯದಲ್ಲಿ ಸಾಧ್ಯ. ಹೀಗೆ ಆಲೋಚನೆ ಮಾಡಿ 1992ರಲ್ಲಿ 6 ಮಕ್ಕಳ ಒಂದು ಬ್ಯಾಚ್ ಜೊತೆಗೆ ಒಂದು ಬಾಡಿಗೆ ಮನೆಯಲ್ಲಿ ದೀನಬಂಧು ಆಶ್ರಮವನ್ನು ಪ್ರಾರಂಭ ಮಾಡಿದ್ರು. ದೀನಬಂಧು ಹೆಸರನ್ನಿಟ್ಟವರು ನನ್ನ ಸ್ನೇಹಿತರು ಹುಚ್ಚಗೌಡರು. ನಾನು ಅವರು ಒಂದೇ ಮನೇಲಿ ಇರ್ತೀವಿ. ಹಾಗಾಗಿ ನಾವು ಇಬ್ಬರು ಸೇರಿ ಅದಕ್ಕೊಂದು ಹೆಸರಿಟ್ವಿ. 6 ಮಕ್ಕಳನ್ನು ತೆಗೆದುಕೊಂಡು ಪ್ರಾರಂಭ ಮಾಡಿದ್ವಿ. ಮಕ್ಕಳ ಬಗ್ಗೆ ನಾನು ಬಹಳ ಕಾಳಜಿ ವಹಿಸಿ ಅವ್ರ ಜೊತೆಗೆ ಇರ್ತಿದ್ದೆ. ಒಬ್ಬರು ಹೌಸ್ ಮದರ್ ಇದ್ರು, ಒಂದು ಕುಕ್ ಇದ್ರು. ಆ ಸಮಯದಲ್ಲಿ ಏನಾಯಿತು, ನನಗೆ ಮಾತೃಛಾಯಾ ಫೌಂಡ್ಲಿಂಗ್ ಹೋಮ್ ಅಂತೇಳಿ ಬೆಂಗಳೂರಿನಲ್ಲಿದೆ. ಅವರ ಮ್ಯಾನೇಜರ್ ಪದ್ಮಾ ಸುಬ್ಬಯ್ಯ ಅಂತಿದ್ದಾರೆ. ಅವರು ಮಿಸ್ಸಸ್ ಮೆಗಾಲಿ ರೇನಾರ್ಡ್ ಅಂತ ಒಬ್ಬ ಮಹಿಳೆ ಫ್ರಾನ್ಸ್ನಿಂದ ಬಂದರು. ಆದರೆ ಆಕೆ ಕೆಲಸ ಮಾಡ್ತಾ ಇದ್ದು ಸ್ವಿಟ್ಜರ್ಲೆಂಡಿನ ರಾಯ್ಟರ್ಸ್ ಕಂಪನಿಗೆ, ಅಂದರೆ ನ್ಯೂಸ್ ಏಜೆನ್ಸಿಗೆ, ರಾಯ್ಟರ್ಸ್ಗೆ. ಸೊ ಆಕೆ ಬಂದು ನನ್ನ ಜೊತೆ ಮಾತಾಡಿದ್ಲು. ಸ್ವಲ್ಪ ಚರ್ಚೆ ಆಗುತ್ತೆ ಅಂದ್ಕೊಂಡು ಸುದೀರ್ಘವಾದ ಚರ್ಚೆ ಆಯಿತು. ನನ್ನ ಕನಸಿನ ಪ್ರಾಜೆಕ್ಟನ್ನು ಆಕೆಗೆ ಎಲ್ಲ ಹೇಳಿದೆ. ಮತ್ತು ಯಾಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಹೇಗೆ ಮಕ್ಕಳು ಬದಲಾಗ್ಬೋದು, ಮಕ್ಕಳು ಬದಲಾದರೆ ಹೇಗೆ ಇಡೀ ದೇಶ ಬದಲಾಗುತ್ತೆ, ಸಮಾಜ ಬದಲಾಗುತ್ತೆ, ಅದರಿಂದ ನಿಜವಾದ ಬದಲಾವಣೆ ಸಾಧ್ಯ ಆಗೋದು ಮಕ್ಕಳಲ್ಲಿ ಅನ್ನೋದನ್ನು ಆಕೆಯ ಮನಸ್ಸಿಗೆ ಮನದಟ್ಟಾಗೋ ಹಾಗೆ ಮಾಡೋದರಲ್ಲಿ ಸಫಲನಾದೆ. ವಿ ನೀಡ್ 3 million rupees. ಓಕೆ, ಐ ವಿಲ್ ಸೆಂಡ್ ಇಟ್ ಅಂತ ಹೇಳಿ ವಾಪಸ್ ಹೋದ್ಲು. ಹೋದ ನಂತರ ಆ ರೈಟರ್ಸ್ನ ನಡುವೆ ಎಲ್ಲ ಬೇರೆ ಬೇರೆ ಬ್ರಾಂಚಸ್ಸಲ್ಲೆಲ್ಲ ಹೋಗಿ ನಾನು ಕೆಲಸ ಮಾಡ್ತಾ ಇರೋದ್ರ ಬಗ್ಗೆ ಫೋಟೋಸ್ ಎಲ್ಲ ತೊಗೊಂಡೋಗಿ ತೋರಿಸಿ, ಇಂಥದ್ದೊಂದು ಒಳ್ಳೆ ಕೆಲಸ ಆಗ್ತಾಯಿದೆ, ಇಂಥದ್ದೊಂದು ಪರಿಕಲ್ಪನೆ ಇದೆ. ಕೆಲಸ ತುಂಬ ಕಡೆ ಆಗುತ್ತೆ, ಆದರೆ ಬಹುಶಃ ಬೇರೆ ದೇಶದ ಜನ ಮೆಚ್ಚೋದು ಯಾವುದಪ್ಪ ಅಂದರೆ ಯಾವ ಒಂದು ಪರಿಕಲ್ಪನೆಯಲ್ಲಿ ಕೆಲಸ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಯಾವ ಉದ್ದೇಶದಿಂದ, ಯಾವ ಒಂದು ಪರಿಕಲ್ಪನೆಯಿಂದ ಕೆಲಸ ಪ್ರಾರಂಭ ಆಗುತ್ತೋ ಅದಕ್ಕೆ ಅನುಗುಣವಾಗಿ ಹುಟ್ಟುವ ಅಥವಾ ಹೊಮ್ಮುವ ಕೆಲಸದ ವಿಸ್ತಾರ ಇರ್ತದೆ, ಫಲನೂ ಕೂಡ ಅದಕ್ಕೆ ತಕ್ಕನಾಗಿರ್ತದೆ. ನನಗೆ ಅಮೆರಿಕದಿಂದ ಒಂದು ಫೋನ್ ಬಂತು. ಅವರು ಜನಕ್ ರಘುರಾಮ್ ಅಂತ ಫೋನ್ ಮಾಡಿ, ನಿಮ್ಮ ಪ್ರಾಜೆಕ್ಟ್ ಪ್ರಪೋಸಲ್ಲು ನಮ್ಮ ಇನ್ನೊಂದು ಕಂಪ್ನಿಯ ಬ್ರಾಂಚು ಫ್ರಾನ್ಸ್ನ ಆಲ್ಸ್ಟಾಮ್ ಅನ್ನೋ ಒಂದು ಕಂಪ್ನಿಗೆ ಬಂದಿದೆ. ಆಲ್ಸ್ಟಾಮ್ನವರು ನಿಮ್ಮ ಪ್ರಾಜೆಕ್ಟನ್ನು ಪರಿಗಣಿಸಿದ್ದಾರೆ ಅಂತ. ನಾನು ಹೇಳಿದೆ, ನಾನು ಅಪ್ಲೈ ಮಾಡಿಲ್ವಲ್ಲ. ಅವಾಗ ಗೊತ್ತಾಯಿತು ನನ್ನ ಪರವಾಗಿ ಯಾರೋ ಅಪ್ಲೈ ಮಾಡಿದ್ದಾರೆ, ನನ್ನ ಸ್ನೇಹಿತರು ಅಪ್ಲೈ ಮಾಡೋದ್ರಿಂದ ಅಲ್ಲಿಗೆ ಹೋಯಿತು. ಕಡೆಗೆ ಅವರು ಬಂದರು. ಅವರು ಇದ್ದಂಥ ನಮ್ಮ ಬಾಯ್ಸ್ ಹೋಮ್ ಏನಿತ್ತು, ಗಂಡು ಮಕ್ಕಳ ಮನೆ, ಅದನ್ನು ನೋಡಿದರು. ನೋಡಿದಾಗ ಅವರಿಗೆ ಬಹಳ ಸಂತೋಷ ಆಯಿತು. ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸ ಬಹಳ ಒಳ್ಳೇದು ಅಂತ ಅನ್ನಿಸ್ತು. ಸೊ ವಾಪಸ್ಸು ಫ್ರಾನ್ಸಿಗೆ ಹೋದರು. ಅವರು ಫ್ರಾನ್ಸಿಂದ ಬಂದರು, ಫ್ರಾನ್ಸಿಗೆ ಹೋದರು. ಅಮೆರಿಕದ ಜನಕ್ ರಘುರಾಮ್ ಕೂಡ ಅವರಿಗೆ ಕಾಂಟ್ಯಾಕ್ಟಲ್ಲಿದ್ದರು. ಸೊ ಅದೆಲ್ಲ ಆಗಿ ಕಡೆಗೆ ಅವರು 1,25,000 ಯೂರೋ ಕೊಡ್ತೀವಿ ಅಂತ ಹೇಳಿ ಮುಂದೆ ಬಂದರು. ಆಮೇಲೆ ಕೊಟ್ಟು ಬಿಟ್ರು. ಕೊಡೋಕ್ಕೆ ಮುಂಚೆ ಅವ್ರು ಹೇಳಿದ್ರು, ನೀವು ಫ್ರಾನ್ಸಿಗೆ ಬನ್ನಿ, ನಿಮಗೆ ಅವಾರ್ಡ್ ಸೆರೆಮನಿ ಕೊಡ್ತೀವಿ, ಆ ಸಂದರ್ಭದಲ್ಲಿ ನಿಮ್ಮನ್ನು ಒಂದು ಪಾರ್ಟಿಗೆ ನಾವು ಕರೀತಾ ಇದ್ದೀವಿ, ಪಾರ್ಟಿ ಒಂದು ದೊಡ್ಡ ಹಡಗಿನೆಲ್ಲ ಆಗುತ್ತೆ, ನೀವು ದಯವಿಟ್ಟು ಬರಬೇಕು ಅಂತ. ನಾನು ಅವರಿಗೆ ಹೇಳಿದೆ, ನನಗೆ ದಯವಿಟ್ಟು ಕ್ಷಮಿಸಿ, ನಾನು ಪಾರ್ಟಿಗಳನ್ನ ಯಾವುದೂ ಅಟೆಂಡ್ ಮಾಡಿಲ್ಲ, ನಾನು ಅಲ್ಲಿಗೆ ಬರಲಾರೆ. ನೀವು ಏನು ಪೇಪರ್ ಇದ್ದರೂ ಅದನ್ನೆಲ್ಲ ನನಗೆ ಕಳಿಸಿದ್ರೆ ನಾನು ಸೈನ್ ಮಾಡಿ ಕಳಿಸ್ತೀನಿ ಅಂತ ಹೇಳಿದೆ. ಮೊದಲವರು ನೀವು ಬರಬೇಕು ಹಾಗೆ ಹೀಗೆ ಅಂತಂದರು. ಆ ನಂತರ ಅವ್ರು ದೊಡ್ಡವ್ರ ಜೊತೆ ಮಾತಾಡಿದ್ರು ಅಂತ ಕಾಣುತ್ತೆ, ಅವರ ಕಂಪನಿಯ ದೊಡ್ಡವ್ರ ಜೊತೆ. ಅವರು ಮತ್ತೆ ಫೋನ್ ಮಾಡಿ ಹೇಳಿದರು, ನಿಮ್ಮ ನಿಲುವನ್ನು ನಾವು ಗೌರವಿಸ್ತೀವಿ, ನೀವು ಬರೋದು ಬೇಕಾಗಿಲ್ಲ, ನಾವು ಪೇಪರ್ಸನ್ನು ಪೋಸ್ಟ್ ಮುಖಾಂತರ ಕಳಿಸ್ತೀವಿ, ನೀವು ಸೈನ್ ಮಾಡಿ ಕಳಿಸಿ, ನಾವು ಹಣ ರಿಲೀಸ್ ಮಾಡ್ತೀವಿ ಅಂತ. ಸೊ ಹಣ ಅಲ್ಲಿಂದ ಪೇಪರ್ಸ್ ಬಂತು, ಸೈನ್ ಮಾಡಿ ಕಳಿಸ್ದೆ, ಹಣ ರಿಲೀಸ್ ಆಯಿತು. ಬಹಳ ಸುಂದರವಾದ ಒಂದು ಹೆಣ್ಮಕ್ಳ ಮನೆ ಒಂದಾಯಿತು. ಸೊ ಈ ಹೆಣ್ಮಕ್ಳ ಮನೆಯಲ್ಲಿ ಇವತ್ತು 31 ಜನ ಮಕ್ಕಳಿದ್ದಾರೆ. ಇವರೆಲ್ಲರೂ ತಂದೆ ತಾಯಿಗಳ ಪೋಷಣೆಯನ್ನು ಕಳೆದುಕೊಂಡಂಥ ಮಕ್ಕಳು, ಸಿಗದೇ ಇರತಕ್ಕಂಥ ಮಕ್ಕಳು. ಸೊ ಇವರಿಗೆ ಮುಖ್ಯವಾಗಿ 3 ಬೇಕು. ಒಂದು ಏನಪ್ಪ ಅಂದರೆ, ನೀನು ನನ್ನವನು ಅಂತ ಹೇಳುವಂಥದ್ದು, ಅಕ್ಸೆಪ್ಟೆನ್ಸ್ ಅಂತ ಏನು ಹೇಳ್ತೀವಿ ಅದು. ಈ ಅಕ್ಸೆಪ್ಟೆನ್ಸ್ ಇದೆಯಲ್ಲ, ಇದು ಬಹುಶಃ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಬಹಳ ಮುಖ್ಯವಾಗುತ್ತೆ. ನನ್ನನ್ನು ಯಾರೂ ಅಕ್ಸೆಪ್ಟ್ ಮಾಡ್ಕೊಳ್ಳದೆ ಇದ್ದರೆ
ನಾನು ಒಂಥರ ನೇತ್ಯಾತ್ಮಕ ವ್ಯಕ್ತಿ ಆಗಿಬಿಡ್ತೀನಿ ಅನ್ಸುತ್ತೆ. ನೀನು ನನ್ನವನು ಅಂತ ಅಂದ ಕೂಡಲೇ ಒಂದು ಪಾಸಿಟಿವ್ ಆಟಿಟ್ಯೂಡ್ ಬರುತ್ತೆ, ನಿತ್ಯಾತ್ಮಕತೆ ಬರುತ್ತೆ. ಸೊ ನೀನು ನನ್ನವನ ಅಲ್ಲ ಅಂತ ರಿಜೆಕ್ಷನ್ ಮಾಡಿದ ಕೂಡಲೇ ಅವನು ನೇತ್ಯಾತ್ಮಕನಾಗ್ಬಿಡ್ತಾನೆ. ಸೊ ಹಾಗಾಗಿ ಈ ಮಕ್ಕಳಿಗೆ ನಾವು ಕೊಡಬಹುದಾದಂಥ ಅತ್ಯಂತ ಶ್ರೇಷ್ಠವಾದ ಕೊಡುಗೆ ಅಂತಂದರೆ ನೀನು ನನ್ನವನು ಅಕ್ಸೆಪ್ಟ್ ಮಾಡ್ಕೊಳ್ಳೋಂಥ. ಆ ಒಂದು ಅಕ್ಸೆಪ್ಟೆನ್ಸ್ನಲ್ಲಿ ಮಕ್ಕಳಿಗೆ ಅನುಮಾನ ಇರುತ್ತೆ, ಬಹುಶಃ ಇವನು ನಾನು ಒಳ್ಳೆಯವನಾದರೆ ಮಾತ್ರ ಇವನು ಅಕ್ಸೆಪ್ಟ್ ಮಾಡ್ತಾನೆ, ಇಲ್ಲದೇ ಇದ್ದರೆ ಇಲ್ಲ ಅಂತ. ನಾವು ಅದನ್ನು ಕ್ಲಾರಿಫಿಕೇಶನ್ ಮಾಡಬೇಕಾಗುತ್ತೆ. ನೀನು ಒಳ್ಳೆಯವನಾದರೂ ನನ್ನವನೇ, ನೀನು ಕೆಟ್ಟವನಾದರೂ ನನ್ನವನೇ, ನೀನು ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೇನೆ, ನಿನಗೆ ಸೆಕ್ಯೂರಿಟಿ ಇದೆ, ನಿನಗೆ ಭದ್ರತೆ ಇದೆ ಇಲ್ಲಿ, ಸೊ ನೀನು ಯೋಚನೆ ಮಾಡಬೇಡ ಅಂತ ಹೇಳುವಂಥ ಒಂದು ಸಂದೇಶವನ್ನು ನಾವು ಕೊಡಬೇಕಾಗುತ್ತೆ. ಹಾಗೆ ಕೊಟ್ಟಾಗ ಮಕ್ಕಳು ಅದ್ಭುತವಾಗಿ ಬದಲಾವಣೆ ಆಗೋದನ್ನು ನೋಡ್ತೀವಿ. ಎಂಥ ಒಂದು ತಂಟೆಕೋರರ ಮಕ್ಕಳಾಗಲಿ ಅಥವಾ ಡಿಪ್ರೆಸ್ಡ್ ಚೈಲ್ಡ್ ಆಗಲಿ, ಎಲ್ಲ ಮಕ್ಕಳು ಕೂಡ ಬದಲಾಗೋದನ್ನು ನಾನು ಈಗ ಸುಮಾರು 20 ವರ್ಷಗಳ ಕಾಲದಲ್ಲಿ ಗಮನಿಸಿದ್ದೇನೆ. ಇದರ ಜೊತೆಗೆ ಮಗುವಿಗೆ ನಿನ್ನಲ್ಲಿ ಸಾಧ್ಯ ಅಂತಕ್ಕಂಥ ಒಂದು ಶ್ರೇಷ್ಠ ವ್ಯಕ್ತಿ ಚಿತ್ರವನ್ನು ಕೊಡ್ತಕ್ಕಂಥ ಒಂದು ಕಲ್ಪನೆ ಕೂಡ ನಮ್ಮಲ್ಲಿದೆ. ನಾವೆಲ್ಲರೂ ಮಾಡ್ತಿದ್ದೇವೆ. ನನ್ನ ಸ್ಟಾಫ್ ಮೆಂಬರ್ಸ್ ಅಂತೂ ಇವನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ನಾವು ಒಬ್ಬರ ಕೈಲೇ ಮಾಡೋ ಕೆಲಸ ಅಲ್ಲ. ನನ್ನ ಜೊತೆಗೆ ಸುಮಾರು 15-20 ಜನ ಸ್ಟಾಫ್ ಮೆಂಬರ್ಸ್ ಇದ್ದಾರೆ. ಪ್ರಭುಸ್ವಾಮಿ ಅಂತ ನಮಗೆ ಅಸಿಸ್ಟೆಂಟ್ ಆಗಿದ್ದಾರೆ. ಪಾರ್ವತಿ ಅಂತ ಅವರು 14 ವರ್ಷದಿಂದ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಹೀಗೆ ನಂದಿನಿ ಅಂತ ಒಬ್ಬರು ಸ್ಟಾಫ್ ಇದ್ದಾರೆ, ಬಹಳ ಜನ ಸ್ಟಾಫ್ ಇದ್ದಾರೆ. ಅವರು ನಂದಿನಿಯವರು ಆಕೆನೇ ಆರ್ಫನ್ ಹುಡುಗಿ, ಚಿಕ್ಕ ಹುಡುಗಿಯಾಗಿದ್ದಾಗ ಅವಳ ತಂಗಿ ಒಂದು ರೈಲು ಹತ್ತಿದ್ರಂತೆ, ರೈಲು ಹೊರಟೋಯ್ತು. ತಂದೆ ತಾಯಿಗಳು ಯಾರಿಗೂ ಗೊತ್ತಾಗಲಿಲ್ಲ. ಹಾಗೆ ಬೆಳೆದಂಥ ಹುಡುಗಿ ಮತ್ತೆ ನಮ್ಮಲ್ಲಿ ಬಂದಳು. ಆಕೆನೇ ಹೌಸ್ ಮದರ್ ಆಗಿದ್ದಾರೆ. ಅವಳು ಸರ್ಕಾರಿ ಅನಾಥಾಶ್ರಮದಲ್ಲಿ ಬೆಳೆದಂಥ ಹುಡುಗಿ. ಆ ಅನಾಥಾಶ್ರಮದಲ್ಲಿ ಉಂಟಾದ ಎಲ್ಲ ವೇದನೆಗಳನ್ನು ನನಗೆ ಹೇಳ್ಕೊಂಡಾಗ ನನಗೆ ಗೊತ್ತಾಯ್ತು ಇದು ಹೇಗಿದೆ. ಹಾಗಾಗಿ ನಾನು ಎಲ್ಲ ಸರ್ಕಾರಿ ಅನಾಥಾಶ್ರಮಗಳಿಗೂ ಹೋಗಿ ನೋಡ್ಕೊಂಡ್ಬಂದಿದ್ದೀನಿ. ಎಲ್ಲ ಕಡೆನೂ ಕೂಡ ಮಕ್ಕಳ ಮುಖದಲ್ಲಿ ಒಂದು ಮಿಂಚು ಇಲ್ಲ. ನಾವೇನು ಮಾಡಿದ್ವಿ, ಒಂದು ಶಾಲೆ ತೆರೆದ್ವಿ. ಆ ಶಾಲೆಗೆ ಬರ್ತಕ್ಕಂಥ ಮಕ್ಕಳು BPL ಕುಟುಂಬದಿಂದ, ಬಡತನದ ರೇಖೆಗಿಂತ ಕೆಳಗಿರುವಂಥ ಕುಟುಂಬಗಳ ಮಕ್ಕಳು ಬರ್ತಾರೆ. ಬಹಳ ನಾಮಿನಲ್ ಫೀಸ್, ಸರ್ಕಾರದ ಅನುದಾನ ಇಲ್ಲ. ಆದರೆ ಹೇಗೆ ಹಣ ಬಂತು, ಒಳ್ಳೆ ಬಿಲ್ಡಿಂಗ್ ಕಟ್ಟಿದ್ವಿ, ಬಹಳ ಒಳ್ಳೆ ಬಿಲ್ಡಿಂಗ್ ಕಟ್ಟಿದ್ವಿ. ಆ ಬಿಲ್ಡಿಂಗ್ ತುಂಬ ಸೃಜನಶೀಲವಾಗಿದೆ. ಬಿಲ್ಡಿಂಗ್ ಚಿತ್ರಗಳಿವೆ. ಸಲೀಂ ಅಂತ ಒಬ್ಬ ಗ್ರೇಟ್ ಆರ್ಟಿಸ್ಟ್, ಅವನು ದಾವಣಗೆರೆ ಹುಡುಗ, ಅದನ್ನು ನಾನು ಗುರುತಿಸಿದೆ. ಅವನು ಯಾವುದೇ ಫಾರ್ಮಲ್ ಟ್ರೈನಿಂಗ್ ಇಲ್ಲದೆ ಅದ್ಭುತವಾದ ಚಿತ್ರಗಳನ್ನು ಬರ್ತಿದ್ದ. ಸೊ ಅವನು ಪೇಂಟಿಂಗ್ ಮಾಡಿದ್ದಾನೆ ನಮ್ಮ ಶಾಲೆಯ ಗೋಡೆಗಳ ಮೇಲೆಲ್ಲ. ಸೊ ಇಂಥ ಒಂದು ಬಹಳ ಅಕಾಡೆಮಿಕ್ ಆಗಿರತಕ್ಕಂಥ ಒಂದು ಚೈಲ್ಡ್ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಇರುವಂಥ ಒಂದು ಶಾಲೆಯನ್ನು ತೆಗೆದಿದ್ದಾರೆ. ಇದರ ಜೊತೆಗೆ ನಮಗೆ ರತನ್ ಟಾಟಾ ಟ್ರಸ್ಟ್ನವರು ನಮಗೆ ಸಪೋರ್ಟ್ ಮಾಡಿದರು. ಯಾಕೆಂದರೆ ನಾವು ಮಾಡ್ತಾ ಇರತಕ್ಕಂಥ ಕೆಲಸ ಬಹಳ ಗುಣಮಟ್ಟದ್ದು ಅಂತ ಅವ್ರಿಗೆ ಅನಿಸ್ತು. ಹಾಗಾಗಿ ನಾವು ಸರ್ಕಾರಿ ಶಾಲೆಗಳನ್ನು ದತ್ತು ತೆಗೆದುಕೊಂಡು ಆಯ್ಕೆ ಮಾಡಿಕೊಂಡು ಆ ಶಾಲೆಗಳ ಜೊತೆ ನಾವು ಕೆಲಸ ಮಾಡ್ತಾಯಿದ್ವಿ. ಇದರ ಜೊತೆಗೆ ಏನಾಯಿತು, 1997ರಲ್ಲಿ ಮೈಸೂರಿನಲ್ಲಿ ಒಂದು ಶಕ್ತಿಧಾಮ ಅಂತ ಒಂದು ಸಂಸ್ಥೆ ಪ್ರಾರಂಭ ಆಯಿತು. ಆ ಶಕ್ತಿಧಾಮ ಅನ್ನೋ ಸಂಸ್ಥೆ ಪ್ರಾರಂಭ ಆಗೋದಕ್ಕೆ ಮುಖ್ಯ ಕಾರಣ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವರು, ಕೆಂಪೈನೂರು ಪೊಲೀಸ್ ಕಮಿಷನರ್ ಆಗಿದ್ದರು ಅವಾಗ. ಸೊ ಬೀದಿ ಬದಿಯ ಅನೇಕ ಮಹಿಳೆಯರು ಇದ್ದಾರೆ. ಆ ಮಹಿಳೆಯರಿಗೆ ಏನಾರು ಒಂದು ಕೇವಲ ಕಾನೂನಿನ ರೀತಿಯಲ್ಲಿ ನಾವು ಕ್ರಮ ತೆಗೆದುಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ. ಕಾನೂನಿನ ನಿರ್ವಹಣೆ ಆಗುತ್ತೆ ಹೊರತು ಮನುಷ್ಯನ ಸಮಸ್ಯೆಗೆ ಅದು ಪರಿಹಾರ ಅಲ್ಲ. ಆದ್ದರಿಂದ ಒಂದು ಮಾನವೀಯ ಆಯಾಮದಲ್ಲಿ ಈ ಸಮಸ್ಯೆಗೆ ಏನಾದ್ರು ಪರಿಹಾರ ಸಾಧ್ಯವೇ ಅಂತ ಅವರು ಹುಡುಕಾಟ ನಡೆಸ್ತಿದ್ದಾಗ ನಮ್ಮ ಸುತ್ತೂರು ಸ್ವಾಮೀಜಿಯವರು ಒಂದು ಸಂಸ್ಥೆ ಮಾಡಿಬಿಡಿ, ಅವರಿಗೆ ಒಂದು ಶೆಲ್ಟರ್ ಫಾರ್ ಹೋಮ್ಲೆಸ್ ಥರ ಒಂದು ಕ್ರಿಯೇಟ್ ಮಾಡಿ ಅವರಿಗೆ ಅಲ್ಲಿಟ್ಟು ವೃತ್ತಿ ತರಬೇತಿ ಇತ್ಯಾದಿಗಳನ್ನೆಲ್ಲ ಕೊಟ್ಟು ಅವರಿಗೆ ಮೇನ್ ಸ್ಟ್ರೀಮ್ ಸೊಸೈಟಿಗೆ ಸೇರೋ ಹಾಗೆ ಮಾಡಿ ಅಂಥೇಳಿ ಸಲಹೆ ಕೊಟ್ಟರು. ಆ ಸಂದರ್ಭದಲ್ಲಿ ಈ ಮೈಸೂರಿನ ಜನರು ಚರ್ಚೆ ಮಾಡಿ ಅದಕ್ಕೆ ನನ್ನನ್ನು ಅದಕ್ಕೆ ಮ್ಯಾನೇಜಿಂಗ್ ಟ್ರಸ್ಟಿ ಮಾಡಬೇಕು ಅಂತ ಒಂದು ಮೀಟಿಂಗ್ನಲ್ಲಿ ನಿರ್ಧಾರ ಮಾಡಿದ್ರಂತೆ. ಹಾಗಾಗಿ ಸುತ್ತೂರು ಸ್ವಾಮೀಜಿಯವರು ನಾನು ಕರೆದು, ನೀವು ಇದನ್ನು ವಹಿಸ್ಕೋಬೇಕು, ಈ ಕೆಲಸ ಇದು ಭಾಳ ಮುಖ್ಯವಾದಂಥ ಕೆಲಸ, ಮತ್ತು ಇವರೆಲ್ಲ ದೊಡ್ಡ ದೊಡ್ಡವರು ಇದ್ದಾರೆ, ಇವರೆಲ್ಲ ಸೇರಿದ್ರೆ ಸಾಕಷ್ಟು ಹಣನೂ ಬರುತ್ತೆ, ಅದರಿಂದ ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುವಂಥವ್ರು ಬೇಕಾಗ್ತಾರೆ, ನೀವು ಒಪ್ಕೊಳ್ಳಬೇಕು ಅಂತ ನನಗೆ ಹೇಳಿದರು.
ನಾನು ಆಗಲಿಂತ ಅಷ್ಟೊತ್ತಿಗೆ ಚಾಮರಾಜನಗರದಿಂದ ಮೈಸೂರಿಗೆ ಟ್ರಾನ್ಸ್ಫರ್ ಮಾಡಿದರು. ನಾನು ಶಕ್ತಿಧಾಮದ ಕೆಲಸದಲ್ಲಿ ತೊಡಗಿಕೊಂಡೆ. ಅವರು ನನ್ನ ಕೇಳಿದರು, ದಯಮಾಡಿ ಈ ಮಗು ಒಂದು ಮಗು ಇದೆ, ಅದನ್ನು ನಾವು ಅಲ್ಲೇ ಬಿಟ್ಟು ಬಂದಿದ್ದೀವಿ, ನೀವು ಒಂದು ಮಗು ತೊಗೊಳ್ಬೇಕು, ಅದರ ಹೆಸರು ರಂಜಾ ಅಂತ 6 ವರ್ಷ ಮಗುಗೆ, ನೀವು ತೊಗೊಳ್ಬೇಕು ಅಂತ. ಮೊದಲು ನಾನು ಸ್ವಲ್ಪ ಹೆಸಿಟೇಟ್ ಮಾಡಿದೆ, ಆ ಮಗು ಹೇಗಿದೆಯೋ ಏನೋ, ಅದನ್ನು ನನಗೆ ಸರಿ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ. ಆವಾಗ ಅದರಲ್ಲಿ ಬಂದಿದ್ದವಳೊಬ್ಬಳ ಹೆಸರು ದಯಾ ಗೋನ್ಜಿಲಾ ಅಂತ. ಅವಳು ಕೈ ಮುಗಿದು ಅಳಕ್ಕೆ ಶುರು ಮಾಡಿದ್ರು, ದಯವಿಟ್ಟು ನೀವು ತೊಗೊಳ್ಬೇಕು. ನನಗನ್ನಿಸ್ತು, ಇವರು ನೋಡಿದ್ರೆ ಸ್ಪೇನ್ ದೇಶದವರು, ಇವರು ಪ್ರವಾಸ ಮಾಡ್ತಾ ಇದ್ದಾರೆ, ಆಮೇಲೆ ಅವರು ಎಂಜಾಯ್ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಆದರೆ ಅವ್ರಿಗೆ ಅಲ್ಲದೇ ಇರತಕ್ಕಂಥ ಯಾವುದೋ ಸಮಸ್ಯೆನ ತಲೆ ಮೇಲೆ ಹಾಕ್ಕೊಂಡು ಇಷ್ಟೊಂದು ವ್ಯಸ್ತರಾಗಿದ್ದಾರಲ್ಲ, ನಾವು ನಮ್ಮ ದೇಶದ ಮಗು, ನಾವು ಯಾಕೆ ಬೇಡ ಅನ್ಬೇಕು ಅಂತ ನನಗೆ ಸ್ವಲ್ಪ ಪರಿವರ್ತನೆ ಆಯಿತು. ಆಯ್ತು ತಗೊಂಡು ಬನ್ನಿ, ನಾನು ತಗೊಳ್ತೀನಿ ಅಂತ ವಾಪಸ್ ತಕ್ಷಣ ಹೋದ್ರು. ಹೋಗಿ ನಾನು ಹೇಳಿದೆ, ನೀವು ರೆಸ್ಟ್ ತಗೊಳ್ಳಿ, ಇವತ್ತಾನೆ ಬಂದಿದ್ದೀರಿ. ಇಲ್ಲ ನೀವು ಎಕ್ಸೆಪ್ಟ್ ಮಾಡಿದ್ರಲ್ಲ, ನಮಗೆ ಹಾಲಿಡೇಸ್ ಎಲ್ಲ ಹಾಳಾದ್ರೂ ಪರವಾಗಿಲ್ಲ, ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಒಟ್ಟು ಆ ಮಗು ಒಂದು ಒಳ್ಳೆ ಜಾಗ ಸೇರ್ಬಿಡ್ಬೇಕು ಅಂತ ಹೇಳಿ ಹೋದವರು ಆ ಮಗುವನ್ನ ಕರ್ಕೊಂಡು ಬಂದ್ರು ಅಲ್ಲಿಂದ. ಸಮಾಜ ಯಾವ ತರಹದ ಒಂದು ಸಂದೇಶ ಕೊಟ್ಟಿತ್ತು ಅಂದ್ರೆ, ನೀವು ದೂರ ಹೋಗು, ಹತ್ತಿರ ಬರಬೇಡ, ನೀನು ನನ್ನವಳಲ್ಲ, ಈ ಥರದ ಒಂದು ಸಂದೇಶ ಕೊಟ್ಟಿತ್ತು. ಆದ್ರಿಂದ ಆ ಮಗು ಅಂಥದ್ದೊಂದು ಪ್ರೋಗ್ರಾಮ್ ಮಾಡಿ ತನ್ನ ಮೆದುಳಲ್ಲಿ ಇಟ್ಕೊಂಡಿತ್ತು. ಯಾರೂ ನಂಬ್ತಿರಲಿಲ್ಲ, ಎಲ್ಲರೂ ನನ್ನ ಹೇಗೂ ತಳ್ಳೋರೆ. ಈ ಇಂಗ್ಲೀಷ್ನವ್ರಾಗೂ ನಾನು ಕರ್ಕೊಂಡು ಹೋಗ್ತಾರೆ, ಸ್ಪೇನ್ದವ್ರು ನಾನು ಕರ್ಕೊಂಡು ಹೋಗ್ತಾರೆ ಅಂತ ಅವ್ರ ಜೊತೆ ಹೋಗ್ತೀನಿ ಅಂತ ಹಠ. ಸೊ ಆ ಸಂದರ್ಭದಲ್ಲಿ ನಾವು ಎಲ್ಲ ಪ್ಲ್ಯಾನ್ ಮಾಡಿ ಆ ಮಗುಗೆ ಅಕ್ಸೆಪ್ಟೆನ್ಸ್ ಹೇಗೆ ಪಡೆಯೋದು ಅಂತ ಹೇಳಿ, ಅದಕ್ಕೆ ನಂಬಿಕೆ ಹೇಗೆ ಪಡೆಯೋದು ಅಂತ ಹೇಳಿ ಸಾಕಷ್ಟು ಪ್ರಯೋಗಗಳು ಮಾಡಿದ್ವಿ. ಸ್ಪೇನ್ನವ್ರಿಗೆ ಹೇಳಿದ್ವಿ, ನೀವು ಹೋಗಿ 15 ದಿವಸ ಬಿಟ್ಕೊಂಡು ಬನ್ನಿ, ಬರ್ತೀನಿ ಅಂತ ಮಗುವಿಗೆ ಮಾತು ಕೊಡಿ. ಆ ಮಾತಿಗೆ ತಕ್ಕಂತೆ ನೀವು ನಡ್ಕೊಂಡಾಗ ಏನಾಗುತ್ತೆ, ಮಗುಗೆ ನಂಬಿಕೆ ಬರುತ್ತೆ. ಆಗಲಿ ಅಂತ ಹೇಳಿ ಅವ್ರು ಹೋದ್ರು. 15 ದಿವಸ ಬಿಟ್ಕೊಂಡು ವಾಪಸ್ ಬರೋದಕ್ಕೆ ಮುಂಚೆ ನಾವೇನು ಮಾಡಿದ್ವಿ, ಮಗುಗೆ ನೋಡು, ಅವ್ರು ಹೋಗಿ 1 ದಿವಸ ಕಳೀತು, ಇನ್ನು 14 ದಿವಸ ಮುಗಿತು, 2 ದಿವಸ ಕಳೀತು, ಇನ್ನು 12 ದಿವಸ, ಹೀಗೆ ಮಾಡಿ ಪ್ರತಿ ದಿವಸ ಕ್ಯಾಲೆಂಡರ್ ಇಟ್ಕೊಂಡು ದಿನ ಕಳೆದಿದ್ನೆಲ್ಲ ಕಾಟ್ ಹಾಕ್ತಾ ಇನ್ನು ನಾಳೆ ಬರ್ತಾರೆ ಅಂತ ಹೇಳಿದ್ರು. ಕರೆಕ್ಟಾಗಿ ಬಂದ್ಬಿಟ್ರು. ಅವಾಗ ಏನಾಯ್ತು, ಅದಕ್ಕೆ ಒಂದೇ ಸರಿ ನಂಬಿಕೆ ಬಂದ್ಬಿಡ್ತು. ಸೊ ಆ ನಂಬಿಕೆ ಏನು ಮಾಡ್ತು, ನಿಧಾನಕ್ಕೆ ಡೆವಲಪ್ ಆಯಿತು. ಹೀಗೆ ಆ ಮಗು ಈಗ ತುಂಬ ಚೆನ್ನಾಗಿದೆ. ಮೊನ್ನೆ ಹಂಪೆಗೆ ಹೋಗಿದ್ವಿ ಪುನಃ, 5 ವರ್ಷದ ಮೇಲೆ ಅಲ್ಲಿಗೆ ನಾನು ಹೋಗಿ ನೋಡಬೇಕು, ಅದು ಹೇಗಿದೆ ಅಂತ ಕೇಳ್ತಾ ಇದ್ವಿ. ಎಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗಿದ್ವಿ. ಹಂಪೆ ಹೋದ ಕೂಡಲೇ ಆಕೆಗೆ ಭಾಳ ಹಳೆ ಫ್ರೆಂಡ್ಸ್ ಎಲ್ಲ ಸಿಕ್ಬಿಟ್ರು. 5-6 ವರ್ಷದ ಹಿಂದೆ ಅವ್ರಿಗೆಲ್ಲ ನಂಬಿಕೆ ಆಗಲಿಲ್ಲ, ಅವಳು ಇಷ್ಟ ಹತ್ರ ಬೆಳೆದ್ಬಿಟ್ಟಿದ್ದಾಳೆ. ಅವ್ರ ಜೊತೆ ಫ್ರೆಂಡ್ಸ್ ಎಲ್ಲ ಪಾಪ ಹೋಟೆಲ್ಗಳೆಲ್ಲ ಕೆಲಸ ಮಾಡ್ತಾಯಿದ್ರು, ಅವರೆಲ್ಲ ಸಿಕ್ಕರು, ಅವರೆಲ್ಲ ಮಾತಾಡ್ತಿದ್ವಿ ಮತ್ತು ವಾಪಸ್ಸು ಬಂದು. ಸೊ ಹೀಗೆ ಜೀವನದಲ್ಲಿ ಕಡೆಗೆ ಏನು ನಮಗೆ ಉಳಿಯುತ್ತೆ ಅಂತಂದರೆ, ನಾವು ಯಾರಿಗಾದರೂ ಸ್ವಲ್ಪ ಸಹಾಯ ಮಾಡಿದ್ದು, ನನ್ನಿಂದ ಯಾರಿಗಾದರೂ ನಾನು ಸಹಾಯ ಮಾಡೋಕ್ಕೆ ಸಾಧ್ಯವಾಗಿದ್ದರ ನೆನಪಿದೆಯಲ್ಲ, ಅದು ಒಂದೇ ಕಡೆಗೆ ನನಗೆ ಬರುತ್ತೆ. ನಾನು ಮದುವೆ ಆಗಲಿಲ್ಲ ನಿಜ. ತುಂಬ ಜನ ಕೇಳ್ತಾರೆ, ಯಾಕೆ ಮದುವೆ ಆಗಲಿಲ್ಲ. ನಾನು ತುಂಬ ಸರ್ತಿ ಅದಕ್ಕೆ ನಿರ್ದಿಷ್ಟವಾದ ಕಾರಣ ಕೊಡೋಕ್ಕಾಗ್ತಿರಲಿಲ್ಲ. ಆದರೆ ಏನು ತುಮುಲ ನನ್ನಲ್ಲಿ ನಡೀತಾ ಇತ್ತು ಅಂತಂದರೆ, ನನಗೆ ಒಂದು ನಾನು ಗುರುತಿಸಿದ್ದೆ ನನ್ನಲ್ಲಿ, ಏನು ಅಂತಂದರೆ, ನನ್ನ ಒಳಗೆ ಇದ್ದು ನನ್ನನ್ನು ಆಳುವ ಶಕ್ತಿಗಳು ನನ್ನನ್ನು ಚಕಿತಗೊಳಿಸಿವೆ. ಹಾಗಾಗಿ ಎಷ್ಟೋ ವೇಳೆ ನಾನು ನನಗೆ ಅಪರಿಚಿತ. ಬಹುಶಃ ಇದೇ ಒಂದು ಕಾರಣ, ನನಗೆ ಅದೇನೋ ಅಧ್ಯಾತ್ಮ ಅನ್ಬೇಕೋ ಅನ್ಬಾರ್ದೋ ಗೊತ್ತಿಲ್ಲ. ಆದರೆ ಇದು ಖಂಡಿತ ಅಧ್ಯಾತ್ಮನೇ, ಇದು ಅಧ್ಯಾತ್ಮ ಅಲ್ಲದಿದ್ರೆ ಇನ್ಯಾವುದೂ ಅಲ್ಲ. ಆದರೆ ಇದನ್ನು ನಾನು ಭಾವಿಸಿರೋದು ಹೀಗೆ, ಯಾವುದೋ ಕೆಲವು ಶಕ್ತಿಗಳು ನನ್ನ ಒಳಗಡೆ ಇದ್ದು ನನ್ನನ್ನು ಆಳ್ತಾ ಇದೆಯಲ್ಲ, ಇದರಿಂದ ತಪ್ಪಿಸ್ಕೊಳ್ಬೇಕು, ನಾನು ಮಾಲೀಕನಾಗಬೇಕೇ ಹೊರತು ನನ್ನ ಒಳಗಿನ ಈ ಶಕ್ತಿಗಳು ನನ್ನ ಮಾಲೀಕನಾಗಬಾರದು ಅನ್ನೋ ಒಂದು ಉದ್ದೇಶದಿಂದ ನನ್ನ ಇಡೀ ಜೀವನದ ಒಂದು ತತ್ವ ಮತ್ತು ನಡೆನುಡಿಗಳು ಇದರ ಮೇಲೆ ನಿಂತಿವೆ. ಹಾಗಾಗಿ ಬಹುಶಃ ನಾನು ಮದುವೆ ಆಗಲಿಲ್ಲ ಅಂತ ಕಾಣುತ್ತೆ. ಇದುವರೆಗೆ ನನ್ನನ್ನು ತಾವು ಇಲ್ಲಿ ಕರೆಸಿ TV9ನಲ್ಲಿ ನನ್ನ ಕಥೆಯನ್ನು ನಿರಾಳವಾಗಿ ಹೇಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ವಂದನೆಗಳು. ಹಾಗೂ
ನೋಡುಗರಿಗೆಲ್ರಿಗೂ ಕೂಡ ಸವಿನಯ ವಂದನೆ.